ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ಗೆ ಈಗ ಸಂಕಷ್ಟಗಳು ಮತ್ತೆ ಹೆಚ್ಚಾಗ್ತಿದೆ. ಈಗ ಇಬ್ಬರು ಆರೋಪಿಗಳು ಈಗಾಗಲೇ ಬೇಲ್ ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಮತ್ತಿಬ್ಬರು ಕೂಡ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈ ನಡುವೆ ದರ್ಶನ್ಗೆ ಮಾತ್ರ ಈ ಕೇಸ್ನಲ್ಲಿ ಸಂಕಷ್ಟಗಳು ದಿನದಿಂದ ದಿನಕ್ಕೆ ಮತ್ತು ಪೊಲೀಸರ ತನಿಖೆ ನಡೀತಾ ಹೋಗ್ತಾ ಇದ್ದಂತೆ ಹೆಚ್ಚಾಗ್ತಾನೆ ಇದೆ. ಆರಂಭದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು. ದರ್ಶನ್ ಇಲ್ಲಿ ಇನ್ವಾಲ್ವ್ ಆಗಿರ್ಲಿಲ್ಲ, ಜಸ್ಟ್ ಒಂದು ದರ್ಶನ್ ಹೆಸರು ಈ ಥರ ಆರೋಪಿಗಳು ಹೇಳಿರ್ತಾರೆ, ಹಾಗಾಗಿ ದರ್ಶನನ್ನು ಅರೆಸ್ಟ್ ಮಾಡಿರ್ತಾರೆ. A2 ಆಗಿರುವಂಥ ದರ್ಶನ್ ಇಲ್ಲಿ ಹೆಚ್ಚು ಈ ಪ್ರಕರಣದಲ್ಲಿ ಪಾತ್ರವನ್ನು ವಹಿಸಿರೋದಕ್ಕೆ ಸಾಧ್ಯತೆ ಇರೋದಿಲ್ಲ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಆಗಿತ್ತು. ಆದರೆ ಈಗ ಎಲ್ಲವೂ ಕೂಡ ಉಲ್ಟಪಲ್ಟ ಆಗುವಂಥ ಸಾಧ್ಯತೆ ಕಾಣಿಸ್ತಿದೆ. ಚಾರ್ಜ್ ಶೀಟ್ನಲ್ಲಿ A1 ಆಗಿ ದರ್ಶನನ್ನು ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ ಮತ್ತು ತನಿಖೆ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾದಂಥ ಒಂದಷ್ಟು ಅಂಶಗಳು ಲಭ್ಯವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಹಾಗಾದರೆ ದರ್ಶನನ್ನು A1 ಆರೋಪಿಯನ್ನಾಗಿ ಮಾಡೋದಕ್ಕೆ ಸಾಧ್ಯನಾ? ಅದು ಹೇಗೆ? ಜೊತೆಗೆ ಇದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಕೂಡ ಲಭ್ಯವಿದ್ದಾವ. ಆ ಸಾಕ್ಷಿಗಳು ಕೊಡುವಂತಹ ಒಂದಷ್ಟು ನಿದರ್ಶನಗಳು ಹೇಗಿದ್ದಾವೆ? ಜೊತೆಗೆ A1 ಈಗ ದರ್ಶನ್ ಆದರೆ ಈಗ ಹಾಲಿ ಇರುವಂಥ A1 ಆರೋಪಿ ಪವಿತ್ರ ಕಥೆ ಏನು? ಆಕೆ A2 ಆಗ್ತಾಳ ಅಥವಾ ಬೇರೆ ಯಾವುದಾದ್ರೂ ಸ್ಥಾನವನ್ನು ಅಲಂಕರಿಸ್ತಾಳ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅಸಲಿಗೆ ದರ್ಶನ್ A1 ಆಗೋದಕ್ಕೆ ಬೇಕಾದಂತಹ ಪ್ರಮುಖ ಸಾಕ್ಷ್ಯಗಳು ಕೂಡ ಏನೇನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಲಿಲ್ಲ. ಆದರೆ ಜೈಲು ಸೇರಿದ್ದು ಆಯಿತು. ಜೈಲು ಸೇರಿದ ಬಳಿಕ ಈಗ ಸತತ 2 ತಿಂಗಳಿನಿಂದ ಜೈಲು ವಾಸದಲ್ಲಿ ಜೈಲು ಹಕ್ಕಿಯಾಗಿ ಮುದ್ದೆ ಮುರಿಯೋದು ಕೂಡ ಕಾಯವಾಗಿದೆ. ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂಥ ಪೊಲೀಸರು ಮಹತ್ವದ ಸಾಕ್ಷಿಗಳ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ದರ್ಶನ್ ವಿರುದ್ಧ ಮತ್ತೊಂದು ಸ್ಟ್ರಾಂಗ್ ಎವಿಡೆನ್ಸ್ ರೀತಿಯಲ್ಲಿ ಫೋಟೋಗಳು ಕೂಡ ಪೊಲೀಸರ ಕೈ ಸೇರಿದೆ. ಈ ಮಾಹಿತಿಯನ್ನು ಇಟ್ಕೊಂಡು ಜೊತೆಗೆ ಇಲ್ಲಿವರೆಗೆ ಈ ದರ್ಶನ್ ವಿರುದ್ಧ ಸಾಬೀತಾಗಿರುವಂಥ ಅಥವಾ ಸಿಕ್ಕಿರುವಂಥ ಸಾಕ್ಷಿಗಳನ್ನು ಎಲ್ಲವನ್ನು ಕೂಡ ಸಂಗ್ರಹಿಸಿರುವಂಥ ಪೊಲೀಸರು ಈಗ ಅತಿ ದೊಡ್ಡ ತಿರುವೊಂದು ಈ ಪ್ರಕರಣದಲ್ಲಿ ಸಿಗುತ್ತೆ ಎನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದು ಈ ಪ್ರಕರಣದಲ್ಲಿ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ಳುತ್ತಾನೆ ಇದೆ. ಈ ಹೊಸ ತಿರುವು ಈಗ ಮತ್ತಷ್ಟು ಆತಂಕವನ್ನು ಮತ್ತು ದರ್ಶನ್ ಅಭಿಮಾನಿಗಳಿಗೂ ಕೂಡ ಒಂದಷ್ಟು ಎದೆ ಬಡಿತವನ್ನು ಹೆಚ್ಚಿಸುವಂತಹ ವಿಚಾರ ಆಗಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಆತಂಕ ಮತ್ತು ಮತ್ತಷ್ಟು ಈ ಶಿಕ್ಷೆಯ ಪ್ರಮಾಣ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇದು ಈಗ ಪೂರಕವೆಂಬಂತೆ ತೋರಿಸ್ತಿದೆ. ಅದರಲ್ಲೂ ಕೂಡ ಮಹತ್ವದ ಫೋಟೋಗಳು ಲಭ್ಯವಾಗಿರುವಂಥದ್ದು. ಜೊತೆಗೆ ದರ್ಶನ್ ಯಾವೆಲ್ಲ ಸಾಕ್ಷಿಗಳನ್ನು ನಾಶ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಆ ಎಲ್ಲ ಸಾಕ್ಷಿಗಳು ಕೂಡ ಸಿಕ್ಕಿರುವಂಥದ್ದು ಈಗ ದರ್ಶನ್ಗೆ ಮತ್ತಷ್ಟು ಉಳುವಾಗಿದೆ. ಜೊತೆಗೆ ದರ್ಶನ್ಗೆ ಶಿಕ್ಷೆಯ ಪ್ರಮಾಣ ಹೆಚ್ಚಾಗುವಂಥ ಆತಂಕವೂ ಕೂಡ ಹುಟ್ಟು ಹಾಕಿದೆ. ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನು ಕಳಿಸಿದ್ದ ಅನ್ನುವಂಥ ಕಾರಣಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಬರ್ಭರವಾಗಿ ಹತ್ಯೆಗೈದಿತ್ತು. ಈ ಪ್ರಕರಣ ಇಡೀ ರಾಜ್ಯವನ್ನ ಮಾತ್ರವಲ್ಲದೆ ಇಡೀ ದೇಶದಲ್ಲೇ ಸದ್ದು ಮಾಡ್ತಾ ಇದೆ. ಅಲ್ಲದೆ ದಿನಕ್ಕೊಂದು ತಿರುವನ್ನು ಈ ಪ್ರಕರಣ ಪಡಿತಾ ಇದ್ದು ಪೊಲೀಸರ ತನಿಖೆಯಲ್ಲಿ ದರ್ಶನ್ ವಿರುದ್ಧ ಮಹತ್ವದ ಸಾಕ್ಷಿಗಳೇ ಈಗ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಸಾಕ್ಷಿಗಳನ್ನು ಕೆದಕುವಂಥ ಕೆಲಸವನ್ನು ಮಾಡಿದಂಥ ಪೊಲೀಸರಿಗೆ ಈಗ ಬೆಚ್ಚಿ ಬೀಳಿಸುವಂಥ ಅಂಶಗಳು ಪತ್ತೆ ಹಾಕಿದ್ದಾವೆ ಅನ್ನೋದು ಈಗ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಇದರ ಪರಿಣಾಮವಾಗಿ ದರ್ಶನ್ A2 ಆರೋಪಿಯಿಂದ A1 ಆರೋಪಿಯಾಗಿ ಪ್ರಮೋಷನನ್ನು ಪಡೆಯುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಗೊತ್ತಾಗ್ತಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅಂತಹ ಗಟ್ಟಿ ಕಾರಣಗಳಿದ್ದಾವೆ. ದರ್ಶನ್ ವಿರುದ್ಧ ಈ ಪ್ರಕರಣದಲ್ಲಿ A1 ಆರೋಪಿಯನ್ನಾಗಿಸುವಂತಹ ಗಟ್ಟಿ ಕಾರಣಗಳಿದ್ದಾವೆ. ಇಲ್ಲಿವರೆಗೆ ಸಿಕ್ಕಿದ್ದು ಒಂದು ರೀತಿ, ಆದರೆ ಈಗ ಸಿಕ್ಕಿರೋದೇ ಅತ್ಯಂತ ಇಂಪಾರ್ಟೆಂಟ್. ಈ ಕಾರಣಗಳಿದ್ದಾವಲ್ಲ, ಇದೇ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಈ ಹತ್ಯೆ ಕೇಸ್ನಲ್ಲಿ ತನಿಖೆ ವೇಳೆ A2 ಆರೋಪಿಯನ್ನಾಗಿ ಮಾಡಿದಂಥ ದರ್ಶನ್ A1 ಆರೋಪಿಯನ್ನಾಗಿ ಪವಿತ್ರಗೌಡರನ್ನ ಹೆಸರಿಸಲಾಗಿತ್ತು ಯಾವಾಗ ಆರಂಭದಲ್ಲಿ. ಬಟ್ ತನಿಖೆ ಮುಗಿದು ಚಾರ್ಜ್ ಶೀಟ್ ಸಲ್ಲಿಕೆಯ ಸಿದ್ಧತೆಯಲ್ಲಿರೋದ್ರಿಂದ A2 ಇಂದ A1ಗೆ ಬಡ್ತಿ ನೀಡೋದಕ್ಕೆ ದರ್ಶನ್ಗೆ ಸಿದ್ಧತೆ ಶುರುವಾಗಿದೆ. ಯಾಕೆ? ಇದು ಯಾವ ರೀತಿಯಾದಂಥ ಸಂಕಷ್ಟವನ್ನು ತಂದೊಡ್ಡುತ್ತೆ? ಪೊಲೀಸರು ಯಾವೆಲ್ಲ ಕಾರಣಗಳನ್ನು ಇಟ್ಕೊಂಡಿದ್ದಾರೆ? ಅಂದರೆ A1 ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಕಾರಣಗಳನ್ನು ಕೊಡಬೇಕಲ್ವ. ಆ ಕಾರಣಗಳು ಏನು ಅಂತೇಳಿ ನೋಡೋದಾದರೆ, ದರ್ಶನ್ನಿಂದಲೇ ರೇಣುಕಸ್ವಾಮಿಯ ಕಿಡ್ನಾಪ್ ಮಾಡೋದಕ್ಕೆ ಸೂಚನೆ ಹೋಗಿತ್ತು ಅನ್ನುವಂಥದ್ದು. ಎರಡನೇದು, ಚಿತ್ರದುರ್ಗದ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ಡೀಲನ್ನು ಕೊಡಲಾಗಿತ್ತು. ಡೀಲ್ ಬಳಿಕ ರೇಣುಕಸ್ವಾಮಿಯನ್ನು ಕಿಡ್ನಾಪ್ ಮಾಡಿ RR ನಗರದ ಪಟ್ಟಣಗೆರೆ ಶೆಡ್ಗೆ ಕರೆತರಲಾಗಿತ್ತು. ನಾಲ್ಕನೇ ಕಾರಣ, ಶೆಡ್ನಲ್ಲಿ ದರ್ಶನ್ನಿಂದ ಬೆಲ್ಟ್, ಲಾಠಿ ಮತ್ತು ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ಐದನೇ ಕಾರಣ,
ರೇಣುಕಸ್ವಾಮಿಯ ಮೇಲೆ ಸಿಕ್ಕ ಕಡೆ ಒದ್ದಿದ್ದಂಥ ದರ್ಶನ್. 6ನೇ ಕಾರಣ, ರೇಣುಕಸ್ವಾಮಿಯ ಪ್ರಾಣ ಪಕ್ಷಿ ಹಾರಿದ ಬಳಿಕ ಆತನ ದೇಹವನ್ನು ವಿಲೇವಾರಿಗೆ ಪ್ಲಾನ್ ಮಾಡಿದ್ದು ಕೂಡ ಇದೇ ದರ್ಶನ್ ಅನ್ನುವಂಥದ್ದು. 7ನೇ ಕಾರಣ, ಈ ದೇಹ ವಿಲೇವಾರಿ ಮಾಡುವಂತೆ ಪ್ರದೋಷ್ಗೆ 30 ಲಕ್ಷ ಹಣವನ್ನು ಕೊಟ್ಟಿದ್ದಂಥ ದರ್ಶನ್ ಅನ್ನೋದು ಗೊತ್ತಾಗಿದೆ. ಇನ್ನು 8ನೇ ಕಾರಣ, ಹತ್ಯೆ ಮಾಡಿ ಸ್ಪಾಟ್ನಲ್ಲಿದ್ದಂತಹ CCTV DVRನಲ್ಲಿನ ವಿಡಿಯೋಗಳನ್ನು ಅಳಿಸಿ ಹಾಕಿ ಸಾಕ್ಷಿ ನಾಶದ ಯತ್ನವನ್ನು ಮಾಡಿರುವಂಥದ್ದು. 9ನೇ ಕಾರಣ, ಪ್ರಮುಖ ಸೂತ್ರಧಾರನೇ ದರ್ಶನ್ ಆದ್ದರಿಂದ A1 ಆರೋಪಿ ಮಾಡಲು ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಅಷ್ಟೂ ಕಾರಣಗಳಲ್ಲೂ ಕೂಡ ದರ್ಶನ್ ಪಾತ್ರ ಪ್ರಮುಖವಾಗಿದೆ. ಹೀಗಾಗಿ ದರ್ಶನನ್ನು A1 ಮಾಡಬೇಕು ಅನ್ನೋದು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಬದಲಾವಣೆಯನ್ನು ಮಾಡಬೇಕು ಅನ್ನೋದನ್ನು ಈಗ ತೀರ್ಮಾನಿಸಿದ್ದಾರೆ. ಈಗ ಸರಿ, A1 ದರ್ಶನ್ ಆಗ್ತಾರೆ. A1 ಈಗ ಹಾಲಿ ಇರುವಂಥ ಪವಿತ್ರಗೌಡ ಕಥೆ ಏನು ಅಂತೇಳಿ ಕೇಳಿದರೆ, ಆಕೆಗೆ A2 ಅಥವಾ A3 ಹೀಗೆ ಆಕೆಯ ಈ ತಪ್ಪಿನ ಪ್ರಮಾಣವನ್ನು ನೋಡಿ, ತಪ್ಪು ಯಾವ ಪ್ರಮಾಣದಲ್ಲಿ ಮಾಡಿದ್ದಾಳೆ ಅನ್ನೋದನ್ನು ನೋಡಿ ಆ A2 ಅಥವಾ A3 ಹೀಗೆ ಆಕೆಗೂ ಕೂಡ ನಂಬರನ್ನು ಬದಲಾವಣೆ ಮಾಡ್ತಾರೆ ಅಥವಾ ಆರೋಪಿಯ ಸಂಖ್ಯೆಯನ್ನು ಬದಲಾವಣೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿದೆ. ಮಾಡಲಿಕ್ಕೆ ಅವಕಾಶ ಇದೆಯಾ? ಖಂಡಿತವಾಗ್ಲೂ ಇದೆ. ಪೊಲೀಸರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಮತ್ತು ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ನಿಖರವಾದಂಥ ಕಾರಣವನ್ನು ಕೊಡಬೇಕು. ಸುಮ್ಮನೆ ಏನೋ ಒಂದು ಕಾರಣ ಕೊಟ್ಟು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನಿಖರವಾದಂಥ ಕಾರಣ ಇತ್ತು ಅಂತ ಹೇಳಿದ್ರೆ ಚೇಂಜನ್ನು ಮಾಡ್ಬೋದು. ಆಗ ಏನಾಗುತ್ತೆ ಅದರ ಎಫೆಕ್ಟ್ ಅಂತೇಳಿ ಕೇಳಿದರೆ, ಶಿಕ್ಷೆಯ ಪ್ರಮಾಣ ಬದಲಾಗಬಹುದು. ಇಲ್ಲಿ A1 ಹಿಡಿದು A17 ಕೂಡ ಆರೋಪಿಗಳೇ. ಕಾನೂನಿನ ಪ್ರಕಾರ ಅವರಷ್ಟು ಜನ ಆರೋಪಿಗಳೇ. ಆದರೆ ಶಿಕ್ಷೆಯ ಪ್ರಮಾಣವನ್ನು ವಿಧಿಸುವಾಗ ಅಥವಾ ದಂಡದ ಪ್ರಮಾಣವನ್ನು ವಿಧಿಸುವಾಗ ಮತ್ತು ಇಲ್ಲಿ ಅಪರಾಧಿ ಕೆಲಸವನ್ನು ಅಥವಾ ಕೃತ್ಯವನ್ನು ಮಾಡಿರುವಂತಹ ಅಪರಾಧಿಗಳು ಅನ್ನುವಂಥ ಫೈನಲ್ ಆಗುವಂಥ ಸಂದರ್ಭದಲ್ಲಿ ಯಾರು ಹೆಚ್ಚು ಅಪರಾಧವನ್ನು ಮಾಡಿದ್ದಾರೆ, ಒಂದು ಪ್ರಕರಣದಲ್ಲಿ ಯಾರದ್ದು ಹೆಚ್ಚು ಪಾತ್ರವಿದೆ ಅನ್ನೋದನ್ನು ಫೈನಲ್ ಮಾಡಿಕೊಂಡು ನಂತರ ಉಳಿದದ್ದು ಅನ್ನೋದು ಈಗ ಗೊತ್ತಾಗ್ತಿರೋಂಥ ಅಂಶ. ಬಟ್ ಅದೇನೇ ಇದ್ರೂ ಕೂಡ ದರ್ಶನ್ಗೆ ಒಂದು ವೇಳೆ ಇಲ್ಲ, ದರ್ಶನ್ಗೆ A1 ಮಾಡಿದ್ರು ಅಂತಲೇ ಇಟ್ಕೊಳ್ಳಿ, A2 A1 ಮಾಡಿದ್ರು ಅಂತೇಳಿ ಇಟ್ಕೊಳ್ಳಿ, ಅವಾಗ ಅಸಲಿ ಸಂಕಷ್ಟಗಳು ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಈವರೆಗೆ ಏನೋ ಒಂದು ಸ್ವಲ್ಪ ನೆಮ್ಮದಿಯಲ್ಲಿದ್ದಂಥ ದರ್ಶನ್ಗೆ, ಅಂದರೆ ಹೊರಗಡೆ ಬರ್ಬೋದು, ಬೇಲ್ ಸಿಗುತ್ತೆ, ಹೀಗೆ ಸಾಕಷ್ಟು ನೆಮ್ಮದಿಯಲ್ಲಿದ್ದಂಥ ದರ್ಶನ್ಗೆ ಇದು ಒಂದು ರೀತಿಯಲ್ಲಿ ಆಘಾತಕಾರಿ ಸುದ್ದಿನೇ. ಹಾಗೇನಾದರೂ ಆಯಿತು ಅಂತ ಹೇಳಿದರೆ ದರ್ಶನ್ಗೆ ಇನ್ನಷ್ಟು ಸಂಕಷ್ಟಗಳು ಎದುರಾಗೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನೋದು ಮಾತ್ರ 100% ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ? ದರ್ಶನ್ಗೆ A2 A1 ಮುಂಬಡ್ತಿಯನ್ನು ನೀಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.